9ರಿಂದ ನಿಶೇಷವಾಗಿ ಭಾಗ ಹೋಗ್ಬೇಕಂದ್ರೆ ನೋಡ್ರಿ 9ರ ಬಾಧ್ಯತೆ ನಿಯಮ ನಮಗೆ ಗೊತ್ತಿರಬೇಕು. 9ರಿಂದ ಕಡಿತ ಹೊಡಿಬೇಕಂದ್ರೆ ನಮಗೆ 9ರ ಮಗ್ಗಿ ಗೊತ್ತಿರಬೇಕಾದಂತೂ ಅವಶ್ಯಕತೆ ಐತಿ. ಅದು ಬಿಟ್ಟರೆ ಒಂದು ಸಂಖ್ಯೆ ನೋಡಿದ ತಕ್ಷಣ ನಾವು ಇದು 9ರಿಂದ ಭಾಗ ಹೋಗ್ತಿಲ್ಲ ನಾವು ತಿಳ್ಕೊಳಕ್ಕೆ 9ರ ಬಾಧ್ಯತೆ ನಿಯಮ ಬೇಕು. ಇಲ್ಲಿ 3ರ ಬಾಧ್ಯತೆ ನಿಯಮ ಯಾವ ರೀತಿ ಆಯಿತು, 9ರ ಬಾಧ್ಯತೆ ನಿಯಮನೂ ಅದೇ ರೀತಿ ಐತಿ. ಹಾಗಾದ್ರೆ ಒಂದು ಸಂಖ್ಯೆಯಲ್ಲಿನ ನೋಡ್ರಿ, ಒಂದು ಸಂಖ್ಯೆಯಲ್ಲಿನ ಎಲ್ಲ ಅಂಕಿಗಳ ಮೊತ್ತ. ಈಗ ಒಂದು ಸಂಖ್ಯೆ ಬರಿತೀವಿ ನಾವು, ದೊಡ್ಡ ಸಂಖ್ಯೆನ ತಗೊಳ್ಳೋಣ. ಈಗ ಇಷ್ಟು ದೊಡ್ಡ ಸಂಖ್ಯೆ ತಗೊಂಡಿವಿ. ಇದು ಈ ಸಂಖ್ಯೆಗೆ 9ರಿಂದ ಭಾಗ ಹೋಗತ್ತಿಲ್ಲ ನಾವು ನೋಡೋಣ. ಈಗ ನೋಡ್ರಿ, ಈಗ 6 + 2 + 1 + 4 + 9 + 5 ಎಲ್ಲ ಅಂಕಿಗಳು ಕೂಡಿಸ್ರಿ. 6 4 10, 9 1 10 20. ನೋಡ್ರಿ, 6 4 10, 9 1 10 20, 22 1 5 27 ಆಯ್ತು. ಮೊತ್ತ ಎಷ್ಟಾಯ್ತು ರೀ? 27 ಆಯ್ತು. ಮೊತ್ತ 27. ಮೊತ್ತ 27 ಆದಾಗ 9ರಿಂದ ನಿಶೇಷವಾಗಿ ಇದು ಭಾಗಿಸಲ್ಪಡ್ತೈತಿ. ಅದಕ್ಕೆ ಈ ಪೂರ್ತಿ ಸಂಖ್ಯೆಗೂ 9ರಿಂದ ಭಾಗ ಹೋಗ್ತೈತಿ. ನೋಡ್ರಿ, ನಮ್ಮ ಎಲ್ಲ ಅಂಕೆ, ಒಂದು ಸಂಖ್ಯೆಯಲ್ಲಿ ಎಲ್ಲ ಅಂಕಿಗಳ ಮೊತ್ತ 27 ಆಯಿತು. 27 ಅನ್ನೋದು 9ರ ಮಗ್ಗಿ ಒಳಗೆ ಐತಿ. ಹಿಂಗೂ ನಾವು ಗೆಸ್ ಮಾಡ್ಬೋದು. 9 1 9, 9 2 18, 9 3 20 ಈ ರೀತಿನೂ ಮಾಡ್ಬೋದು. 27ನ್ನು ಸಪ್ರೇಟಾಗಿ ಬರ್ಕೊಂಡು ಇದಕ್ಕಷ್ಟೇ ಕಡ್ತಾ ಹೊಡೆದ್ರೆ ಶೇಷ ಉಳಿಬಾರ್ದು. ಆವಾಗ ಈ ಪೂರ್ತಿ ಸಂಖ್ಯೆಗೆ 9ರಿಂದ ಭಾಗ ಹೋಗುತ್ತದೆ. ನೋಡ್ರಿ, ಈಗ ಇದನ್ನು ಚೆಕ್ ಮಾಡೋಣ. 9 1 9 ರೀ. ನೋಡ್ರಿ, 9 0 ಮತ್ತು ಸೇಮ್ 62 ಆಯಿತು. ಈಗ 6 ಉಳಿತು. 9 1 9 ಇರೋದ್ರಿಂದ 6 ಇರ್ತಿ ನಮ್ದಾಗ. 9ಕ್ಕಿಂತ 6 ಚಿಕ್ಕದೈತಿ. ಅಥವಾ ಹಿಂಗೂ ಹೇಳ್ಬೋದು, 9 0ಯಿಂದ ಕಡ್ತಾ ಹೊಡೀರಿ, ಭಾಗಿಸ್ರಿ. ಭಾಗಿಸ್ದಾಗ ಏನು ಉಳಿತು? 6 ಉಳಿತು. ಮತ್ತು 62 ಆಯ್ತು. ಮತ್ತು ಮಗ್ಗಿ ಎಣಿಸ್ತೀರಿ. 9 1 9 2 9 3 24 9 5 9 6 54 9 7 63 ದೊಡ್ಡದಾಕತಿ. 9 6 54 6 ಬಟ್ಟನ್ನು ಮಡಿಸಿದ್ರಿ. 6 ಎಂಡಿಲ್ಲಿ ಮ್ಯಾಪ್ ಬರೀರಿ. 9 6 54, 62ರಾಗ 54 ಅಂತಂದ್ರೆ 8 ಉಳಿತ್ರಿ. 81 ಆಯ್ತು. 9 9 81 ಬಟ್ ಮಾಡಿಸ್ಕೊತ ಇದೆ ಸೇಮ್. 9 5 45, 9 6 54, 9 7 63, 9 8 72, 9 9 81 8 ಪಟ್ಟು ಮಡಿಸಿದ್ವಿ. ಅದನ್ನ ಇಲ್ಲಿ ಬರೀಬೇಕು. 9 9 81. ನೆಕ್ಸ್ಟು 9 0 ಬಂತು. ಮತ್ತು ಈಗ 0 ಮಾಡಿದೆ. ಮತ್ತು ಅದೇ ಅಂಕಿ ಉಳಿತು. 49 ಆಯ್ತು. 9 5 45, 5 9 5 45, 45 ಹೋದರೆ ಮತ್ತು 4 ಉಳಿತು. 9 5 45. ಈಗ ಏನಾಯ್ತು ರೀ? 69,055. ಇದನ್ನು ನಾವು ನೇರವಾಗಿ ಭಾಗಾಕಾರ ಮಾಡ್ಬೋದು. ನೇರವಾಗಿ ನಮಗೆ ಯಾವಾಗ ಭಾಗಾಕಾರ ಮಾಡೋಕೆ ಬರ್ತೈತಿ ಅಂದರೆ ಬಾಧ್ಯತೆ ನಿಯಮಗಳು ಗೊತ್ತಿದ್ದಾಗ. ಈಗ 9ರ ಬಾಧ್ಯತೆ ನಿಯಮವನ್ನು ತಿಳ್ಕೊಂಡ್ರಿ. ನೋಡ್ರಿ, ಈಗ ಯಾವುದೇ ಸಂಖ್ಯೆಗೆ ನಾವು ಹೊಕ್ಕತಿಲ್ಲ ನೋಡ್ಬೇಕಂದ್ರೆ ಬಾಧ್ಯತೆ ನಿಯಮಗಳು ನೆನ್ಪಿಟ್ಕೋಬೇಕು. ಇವನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಸುಲಭವಾಗಿ ಭಾಗಾಕಾರ ಲೆಕ್ಕ ಮಾಡ್ಬೋದು. ದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವು ಹೆಲ್ಪ್ ಮಾಡ್ತಾವೆ ನಿಮಗೆ. ನೆಕ್ಸ್ಟ್ ನೋಡ್ರಿ, 2 ಆಯ್ತು, 3 ಆಯಿತು, 9 ಆಯಿತು. ನಿಮಗೆ 3 ಆದ ಕೂಡಲೇ 9 ಯಾಕೆ ತೊಗೊಂಡಿವಿ ಅಂದರೆ ಅದಕ್ಕೆ ರಿಲೇಟೆಡ್ ಇದು ಇರೋದ್ರಿಂದ. 9ರ ಬಾಧ್ಯತೆ ನಿಯಮ 3ರ ಬಾಧ್ಯತೆ ನಿಯಮ ಎರಡು ಒಂದೇ ಇರೋದ್ರಿಂದ, ಎರಡು ಸೇಮ್ ಇರೋದ್ರಿಂದ ಇದನ್ನು ತೊಗೊಂಡಿವಿ. ನೆಕ್ಸ್ಟ್ 4ರ ಬಾಧ್ಯತೆ ನಿಯಮ ತೊಗೊಳ್ಳೋಣ. 4ರ ಬಾಧ್ಯತೆ ನಿಯಮ ನೋಡ್ರಿ, ಒಂದು ಸಂಖ್ಯೆ 4ರಿಂದ ಭಾಗ ಹೋಗ್ಬೇಕಂದ್ರೆ ಆ ಸಂಖ್ಯೆಯಲ್ಲಿ ಏನೇನು ಇರಬೇಕು ಅನ್ನೋದನ್ನು ನೋಡ್ರಿ. ಒಂದು ಸಂಖ್ಯೆ ನಿಶೇಷವಾಗಿ 4ರಿಂದ ಭಾಗ ಹೋಗ್ಬೇಕಂದ್ರೆ ಅಲ್ಲಿ ಏನಿರಬೇಕು ಅಂದ್ರೆ ನೋಡ್ರಿ, ಇಲ್ಲಿ ಏನೂ ಇಲ್ಲ, ಕೊನೆಯ 2 ಅಂಕಿ ನೋಡಬೇಕು. ಅಂದರೆ
ಬಿಡಿ ಮತ್ತು 10ರ ಸ್ಥಾನದ ಅಂಕಿಯನ್ನು ನೋಡಬೇಕು. ಇವುಗಳಿಂದಾದ ಸಂಖ್ಯೆ 4ರಿಂದ ಭಾಗ ಹೋಗುವಂಥ ಸಂಖ್ಯೆ ಆಗಿರಬೇಕು. ಅರ್ಥ ಆಯ್ತು ರೀ. ಕೊನೆಯ 2 ಅಂಕಿಗಳು ನೋಡಬೇಕು. ಕೊನೆಯ 2 ಅಂಕಿಗಳು 4ರಿಂದ ನಿಶೇಷವಾಗಿ ಭಾಗ ಹೋಗುವಂಥ ಸಂಖ್ಯೆ ಆಗಿರಬೇಕು, ಅಥವಾ ಕೊನೆಯ 2 ಅಂಕಿಗಳು 0 ಆಗಿರಬೇಕು. 2 ಸೊನ್ನೆಗಳು ಕೊನೆಗಿದ್ರು ಹಿಂದಿನ ಅಂಕಿ ಯಾವುದಾದ್ರೂ ಇರಲಿ, ಲಾಸ್ಟ್ ಅಂಕಿಗಳು ಮಾತ್ರ 0 ಆಗಿರಬೇಕು, ಅಥವಾ 4ರಿಂದ ಭಾಗ ಹೋಗುವಂಥ ಸಂಖ್ಯೆ ಆಗಿರಬೇಕು. ಇಲ್ಲಿ ಉದಾಹರಣೆಗಳನ್ನ ನೋಡೋಣ. ನೋಡ್ರಿ, ಈಗ ಲಾಸ್ಟ್ ಅಂಕಿ 96 ಬರ್ತೀನಿ. 96 4ರಿಂದ ಭಾಗ ಹೋಗುತ್ತೆ. ನೋಡಿರಿ, 96 ಸಪ್ರೇಟ್ ಬರ್ಕೋರಿ. ಇದಕ್ಕೆ 4ರಿಂದ ಕಡಿತ ಹೊಡೆದು ನೋಡಿರಿ, ಕ್ಯಾನ್ಸಲೇಷನ್ ಮಾಡಿ ನೋಡಿರಿ. 4 1 4 2 8 1 ಉಳಿತು, 4 4 16 ಎಷ್ಟಾತ್ರಿ 24. ಇದು ಎಷ್ಟರ ಬರ್ರಿ ನಮಗೆ ಸಂಬಂಧ ಇಲ್ಲ, ಭಾಗ ಹೋಗತ್ತಿಲ್ಲ ಅಷ್ಟು ನೋಡುವಂಥ ಕೆಲಸ ಮಾಡಬೇಕು. 4ರಿಂದ ಭಾಗ ಹೋಯ್ತಂದ್ರೆ ಈಗ ಇಡೀ ಸಂಖ್ಯೆ 4ರಿಂದ ಭಾಗ ಹೋಗುತ್ತೆ. ಈಗ ನೋಡಿರಿ, 4 1 4 ನೋಡ್ರಿ, ಈಗ 4 1 4 ಇದು ಕ್ಯಾನ್ಸಲೇಷನ್ ಮಾಡ್ತೀರಿ. 0 ಯಾಕೆ ಹೇಳ್ರಿ, 4ಕ್ಕಿಂತ 2 ಸಾಂದ್ ಐತೆ, 4 0 ಹಾಗಾದ್ರೆ 2 ಉಳಿತು, ಹಂಗೆ 2 ಉಳಿತು 24 ಆಯ್ತು. 4 6 24, 4 1 4 ಮತ್ತು 2 ಉಳಿತು ನೋಡ್ರಿ. 6 ಒಳಗೆ 4 1 4 ಬಾಯಿಲೆ ಅಂದಿದ್ದು ಕಳಿತೀರಿ. 2 ಉಳಿತು 23 ಆಯ್ತು. 4 5 20, 3 ಉಳಿತು 4 9 36, 3 ಉಳಿತು 4 9 36. ಈಗ ಏನಾಯ್ತು ರೀ, 61,599. ಈ ರೀತಿ ನಾವು ಈ ಉದಾಹರಣೆಗಳನ್ನ ನೋಡ್ತಾ ಇದ್ದೀವಿ. ಈಗ ಇನ್ನು ಸೊನ್ನೆಗಳಿರುವಂಥದ್ದು ಒಂದು ಸಂಖ್ಯೆಯನ್ನು ತಗೊಳ್ಳೋಣ. ಒಂದು ಸಂಖ್ಯೆ ಬರೀತೀನಿ, ಈಗ ಜಸ್ಟ್ ಒಂದು ಸಂಖ್ಯೆ ಬರೀತೀನಿ. ಇದಕ್ಕೆ 4ರಿಂದ ಭಾಗಿಸಿ ನೋಡೋಣ. ಈಗ ಹೋಗತ್ತಿಲ್ಲ ನೋಡ್ರಿ, 4 1 4 4 1 4 4 1 4 4 0 4ರಿಂದ 3 ಸಾಂದೈತಿ. ಈಗ 32 3 ಹಂಗೆ ಉಳಿದು 33 ಆಯಿತು. 4 8 32 ಬಟ್ ಮಾಡಿಸ್ಕೊತ ಹೋಗ್ತೀರಿ, ಅದೇ ನೇಮ. 1 ಉಳಿತು 4 4 16, 1 ಉಳಿತು 4 7 8, 2 ಉಳಿತು 4 5 20. ನೋಡ್ರಿ, ಮತ್ತೊಮ್ಮೆ 4 0 3 ಹಂಗೆ ಉಳಿತು 33 ಆಯ್ತು. 4 8 32, 1 ಉಳಿತು 4 4 16, ಮತ್ತು 1 ಉಳಿತು 10 ಆಯಿತು. 4 2 8, 2 ಉಳಿತು 20 ಆಯ್ತು. 4 5 20, 8,425. ಈ ರೀತಿ ಇದನ್ನು ಸುಲಭವಾಗಿ ಭಾಗಾಕಾರ ಮಾಡ್ಬೋದು, ಕಡಿತ ಹೊಡಿಬೋದು ಅಂತ ಕರಿತೀವಿ ನಾವು ಈ ಕಡೆ. ಇಲ್ಲೇ ಕನಿಷ್ಠ ರೂಪಕ್ಕೆ ತಂದಾಗ ಇಷ್ಟ ಆಯಿತು. ಇದೇ ರೀತಿ ನೆಕ್ಸ್ಟ್ ತಗೊಳ್ಳೋಣ. ಈಗ 8ರ ಬಾಧ್ಯತೆ ಇದು ಸೇಮ್ ಇರೋದ್ರಿಂದ ನೇರವಾಗಿ 8ರ ಬಾಧ್ಯತೆ ನಿಯಮ ತಗೊಳ್ಳೋಣ. 8ರ ಬಾಧ್ಯತೆ ನಿಯಮ ಏನೈತಿ ನೋಡ್ರಿ. ಇಲ್ಲೇ ಕೊನೆಯ 3 ಅಂಕಿಗಳು 00 ಆಗಿರಬೇಕು, ಅಥವಾ 8ರಿಂದ ಭಾಗ ಹೋಗುವಂಥ ಸಂಖ್ಯೆ ಆಗಿರಬೇಕು. ಇದಕ್ಕೆ 8ರಿಂದ ಭಾಗ ಹೋಗುತ್ತೆ. ಏನು ನಿಯಮ ನೋಡ್ರಿ ಮತ್ತೊಮ್ಮೆ. ಬಿಡಿ 10 100ರ ಸ್ಥಾನಗಳಿಂದಾದ ಸಂಖ್ಯೆ 8ರಿಂದ ಭಾಗ ಹೋಗುವಂಥ ಸಂಖ್ಯೆ ಆಗಿರಬೇಕು. ಹೆಂಗ್ರಿ ಇದು ನೋಡ್ರಿ, ಈಗ ಒಂದು ಸಂಖ್ಯೆ ಬರ್ತೀನಿ ನಾನು. ನೋಡ್ರಿ, 8 8 64, 1 ಉಳಿತು 8 2 16 ಭಾಗ ಹೋಗತ್ತೆ. ಈಗ ಇದನ್ನು ಕೊನೆಗೆ ಬರೋದು, ಈ ಕಡೆ ಏನು ಹಿಂಗೊಂದು ಸಂಖ್ಯೆ ಐತೆ ಅಂತ ಇಟ್ಕೊಡ್ರಿ. ದೊಡ್ಡ ಸಂಖ್ಯೆ ಐತಿ, ಇದಕ್ಕೆ 8ರಿಂದ ಭಾಗ ಹೋಗುತ್ತೆ. ಇದು ಭಾಗ ಹೋಗ್ಬೇಕಾದ್ರೆ ಏನು ನೋಡ್ಬೇಕು ನಾವು, 656 ಅಷ್ಟು ಸಪ್ರೇಟಾಗಿ ಬರ್ಕೋಬೇಕು, 8ರಿಂದ ಭಾಗಿಸ್ಬೇಕು. ಇನ್ನೊಮ್ಮೆ ನೋಡ್ರಿ, ಕೊನೆಯ 3 ಅಂಕಿಗಳು ಅಂದರೆ ಬಿಡಿ 10 100ರ ಸ್ಥಾನಗಳಿಂದಾದ ಸಂಖ್ಯೆ 8ರಿಂದ ನಿಶೇಷವಾಗಿ ಭಾಗ ಹೋಗುವಂಥ ಸಂಖ್ಯೆ ಆಗಿರಬೇಕು, ಅಥವಾ ಏನಾಗಿರಬೇಕು, 3 ಸೊನ್ನೆಗಳಾಗಿದ್ದರೂ ಭಾಗ ಹೋಗುತ್ತೆ. ಬಿಡಿ 10 100 ಸ್ಥಾನಗಳಲ್ಲಿ ಸೊನ್ನೆಗಳು 3 ಇದ್ದಾಗ ಭಾಗ ಹೋಗುತ್ತೆ. ಈ 2 ನಿಯಮದಲ್ಲಿ ಒಂದು ನಿಯಮ ಯಾವ ಆ ಸಂಖ್ಯೆ ಒಳಗೆ ಇತ್ತಂದ್ರೆ ಆ ಸಂಖ್ಯೆಗೆ 8ರಿಂದ ನಿಶೇಷವಾಗಿ ಭಾಗ ಹೋಗುತ್ತೆ. ಈಗ ಕಡಿತ ಹೊಡೆದು ನೋಡೋಣ್ರಿ. ಒಂದು ಉದಾಹರಣೆ ಇದನ್ನು ನೋಡೋಣ.
ಈಗ ನೋಡಿರಿ 8 1 8, 8 ಸೊನ್ನೆಲೆ 0 3 ಹಂಗೆ ಉಳಿತು ರೀ 31 ಆಯಿತು. 8 1 8, 8 2 16, 8 3 24, 8 4 32 ದೊಡ್ಡದಕ್ಕೆ ನಮ್ದು ಎಷ್ಟು ಐತ್ರಿ 31 ಐತಿ. 8 3 24, 31ರಾಗ 24 ಕಡೀರಿ 7 ಉಳಿತು 76. 8 5 40, 8 6 48, 8 7 56, 8 8 64, 8 9 72. ನೋಡ್ರಿ ಈಗ 8 3 24 ಆಗೈತಿ. ಇಲ್ಲಿ 7 ಉಳಿದೈತಿ. 8 9 ನಮ್ಮದು ಬಟ್ ಮಾಡಿಸ್ರಿ. 8 9 72 ಆಕೈತಿ. 8 10 80 ದೊಡ್ಡದಾಕತಿ. 8 9 70. ಇಷ್ಟು ಸಿಂಪಲ್ಲಾಗಿ ನಾವು ತಿಳ್ಕೊಬೋದು. 8 9 72. ಇಲ್ಲಿ 4 ಉಳಿತು 42, 47 ಆಯಿತು. 8 1 8, 8 2 16, 8 3 24, 8 4 32, 8 5 40. 8 6 48 ದೊಡ್ಡದಾಕತಿ. ನಮ್ದು 47 ಐತಿ. ಹಾಗಾದ್ರೆ 5 ಬಟ್ ಮಾಡಿಸಿರಿ. 5 ಬರ್ರಿ. 8 5 40, 7 ಉಳಿತು ಮತ್ತೇನಾಯ್ತು ರೀ 76 ಆಯ್ತು. ಮತ್ತು ಇದೇ ಈಗ ಉಳ್ದಂಗೆ 8 9 72, 4 ಉಳಿತು 40, 8 5 40, 5 ಉಳಿತು 56 ಆಯ್ತು. 8 7 56. ಈ ರೀತಿ ನಾವು ಕ್ಯಾನ್ಸಲೇಷನ್ ಮಾಡೋ ಮೂಲಕ, ಕಡಿತ ಹೊಡೆಯೋ ಮೂಲಕ ನಾವು ಈ ರೀತಿ ಭಾಗಾಕಾರ ಮಾಡ್ಬೋದು ಸುಲಭವಾಗಿ. ಇನ್ನೊಂದು ಉದಾಹರಣೆ ನೋಡೋಣ್ರಿ. ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆ ತೊಗೊಂಡು ಇದು 8ರ ಬಾಧ್ಯತೆ ನಿಯಮ ಅಪ್ಲೈ ಆಕತ್ತಿಲ್ಲ ನೋಡೋಣ್ರಿ. ಈ ದೊಡ್ಡ ಸಂಖ್ಯೆ ಐತೆ, ನಾವು 8ರಿಂದ ಭಾಗಿಸ್ಬೇಕಂದ್ರೆ ಟೈಮ್ ತೊಗೋತೈತಿ. ಅದಕ್ಕೆ ಇದನ್ನು ಕನಿಷ್ಠ ರೂಪಕ್ಕೆ ತಂದಾಗ ನಮ್ಗೆ ಸುಲಭವಾಗಿ ಇಲ್ಲಿ ಕಡಿತ ಹೊಡಿಬೋದು ನೋಡ್ರಿ. 8 1 8, 8 1 8, 1 ಉಳಿತು ರೀ 14 13 ಆಯ್ತು. 8 2 16 ದೊಡ್ಡದಾಕತಿ. 8 1 8, ಎಷ್ಟು ಉಳಿತು ರೀ 5 ಉಳಿತು 54 ಆಯ್ತು. 8 7 56 ಐತಿ. 8 8 6 48 ನೋಡ್ರಿ. ಈಗ 8 1 8, 1 ಉಳಿತು 8 1 8, 5 ಉಳಿತು 54 ಆಯ್ತು. 8 8 64 ಐತಿ. 8 7 56, ಅದು ದೊಡ್ಡದೈತಿ. 8 6 48, 6 ಉಳಿತು 67 ಆಯ್ತು. 8 8 64, 3 ಉಳಿತು 36 ಆಯಿತು. 8 4 32, 4 ಉಳಿತು. 8 5 40, 3 ಉಳಿತು. 8 4 32 ಆಕತಿ. 8 3 24 ನೋಡ್ರಿ. 8 35, 8 3 24, 6 ಉಳಿತು 60 ಆಯ್ತು. 8 7 56, 4 ಉಳಿತು 40 ಆಯಿತು. 8 5 40 ನೋಡಿ. ಈ ರೀತಿ ನಾವು ಯಾವುದೇ ದೊಡ್ಡ ಸಂಖ್ಯೆ ಇದ್ದರೂ ಆರಾಮಾಗಿ ಭಾಗಿಸ್ಬೋದು. ಇದು 8ರ ಬಾಧ್ಯತೆ ನಿಯಮ. ಇದೇ ರೀತಿ ಇನ್ನಷ್ಟು ಬಾಧ್ಯತೆ ನಿಯಮಗಳ ಮುಂದಿನ ವಿಡಿಯೋದಲ್ಲಿ ನೋಡೋಣ.